ಯಾವ ರೀತಿಯಾಗಿ ಒಂದ್ ಕಡೆ ಪೈಪೋಟಿ ಇಷ್ಟು ದಿನ ಇತ್ತು, ಈಗ ಸಚಿವ ಸಂಪುಟ ಭರ್ತಿಯಾದ ಬಳಿಕ ಇನ್ನ ಸಚಿವ ಸ್ಥಾನ ಸಿಗದಂತವರ ಆಕ್ರೋಶವನ್ನ ಗಮನಿಸ್ತಾ ಇದೀವಿ. ಅದೇ ರೀತಿಯ ಕೋಲಾರ ಜಿಲ್ಲೆಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಥಾನಮಾನ ಸಿಕ್ಕಿಲ್ಲ. ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಹೈಕಮಾಂಡ್ ಮೇಲೆ ಕೈ ಶಾಸಕರು ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ. KUIDFC ಕಚೇರಿಯಲ್ಲಿ ಕೋಲಾರ ಶಾಸಕರ ಸಭೆ ಇವತ್ತು ಮಧ್ಯಾಹ್ನ 1:30ಕ್ಕೆ ಸಭೆ ಸೇರಲಿದ್ದಾರೆ. 3 ಶಾಸಕರು ನಾರಾಯಣ ಸ್ವಾಮಿ ಅವರು, ನಂಜೇಗೌಡರು, ಕೊತ್ತೂರು ಮಂಜುನಾಥ್ ಭಾಗಿಯಾಗ್ತಾ ಇದ್ದಾರೆ. ಹಾಗೆ MLC ಅನಿಲ್ ಕುಮಾರ್ ಸಹ ಭಾಗಿಯಾಗುವಂತ ಮಾಹಿತಿ ಇದೆ. ಮುಂದಿನ ನಿರ್ಧಾರದ ಬಗ್ಗೆ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನ ಮಾಡುವಂತ ಚಾನ್ಸಸ್ ಇದೆ. ಸಭೆ ಬಳಿಕ KUIDFC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನಾರಾಯಣ ಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರಾ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು ಹೈಕಮಾಂಡ್. ಹಂಗ್ ನೋಡ್ಕೊಂಡ್ರೆ ಕಳೆದ ಬಾರಿ ಸಾಕಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯತೆನೇ ಸಿಕ್ಕಿರ್ಲಿಲ್ಲ. ಎಷ್ಟೋ ಜಿಲ್ಲೆಗಳಿಗೆ 6 ಜನ ಶಾಸಕರಿದ್ರು ಕೂಡ ಒಬ್ರಿಗೂ ಕೊಟ್ಟಿರ್ಲಿಲ್ಲ. ನಾರಾಯಣ ಸ್ವಾಮಿ ಮತ್ತೆ ನಂಜೇಗೌಡರು ಏನ್ ಮಾತನಾಡಿದ ನೋಡಿ. 7 ಜನ ಶಾಸಕರು ಗೆದ್ದಿದ್ರು ಕೂಡ ಕನಿಷ್ಠ ಪಕ್ಷ 7 ಜನ ಕೂಡ ಒಬ್ಬ ಶಾಸಕರನ್ನು ಮಂತ್ರಿ ಮಾಡಲಿಲ್ಲ ಅಂದರೆ ಈ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯನ್ನು ಎಷ್ಟು ನಿರ್ದಾಕ್ಷಿಣ್ಯವಾಗಿ, ಎಷ್ಟು ಒಂದು ಕಠೋರ ಮನೋವೃತ್ತಿಯಿಂದ ನೋಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕೂಡ ಭಾಳ ನೋವಾಗ್ತದೆ. 7 ಶಾಸಕರಲ್ಲಿ ಯಾರಿಗಾದ್ರೂ ಒಂದು ಸ್ಥಾನ ಸಿಗಬೇಕಾಗಿತ್ತು. ಆದರೆ ಹೈದರಾಬಾದ್ ಜಿಲ್ಲೆ ಕೋಲಾರ ಜಿಲ್ಲೆಯನ್ನು ಕಡೆಗಣಿಸಿ ವಿಶೇಷವಾಗಿ ನಮ್ಮ ಸಮುದಾಯದಕ್ಕೆ ಈ ಒಂದು ಕೊಡಲಿ ಪಟ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಜಿಲ್ಲೆಯಲ್ಲಿ ನಮ್ಮ ಬಗ್ಗೆ ಹೈಕಮಾಂಡ್ಗೆ ಏನೂ ಭಾಳ ಉದಾಸೀನ, ಕೇವಲ ಮನೋಭಾವನೆ ಇದೆ. ಹಾಗಾಗಿ ನಮ್ಮ ರಾಜಕೀಯದಲ್ಲಿ ತೀರ್ಮಾನ ತಗೊಳ್ಳೋಣ ಅನ್ನೋ ಮಾತನ್ನು ಕೂಡ ಎಲ್ಲ ಹೈಕಮಾಂಡ್ ಅವಕಾಶ ಮಾಡಿಕೊಡ್ಬಾರ್ದು. ಇವತ್ತು ಕೆಲವು ಜಿಲ್ಲೆಗಳಲ್ಲಿ 2-3 ಮಂತ್ರಿಗಳು ಕೊಟ್ಟಿದ್ದಾರೆ. 3 ವರ್ಷ ಕೊಟ್ಟಿಲ್ಲ ಈ ಸರ್ಕಾರ ಬಂದ ಮೇಲೆ. ಮತ್ತೆ ಈಗ ಎಲ್ಲರೂ ಕೂಡ ಯಾರೋ ನಮ್ಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮಂತ್ರಿ ಮಾಡೇ ಮಾಡ್ತಾರೆ. ನಾವೆಲ್ಲ ಒಟ್ಟಿಗೆ ಹೋಗಿ AICC ನಾಯಕರುಗಳನ್ನ, ರಾಜ್ಯ ನಾಯಕರುಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ. ನಮ್ಮಲ್ಲಿ ಯಾರಿಗಾದ್ರೂ ಒಬ್ರು ಕೊಡಿ ಅಂತೂ ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ಕೋಲಾರ ಜಿಲ್ಲೆಯಲ್ಲಿ SC ಜನಾಂಗ ಹೆಚ್ಚಿಗೆ ಇದೆ, ಕೊಡಂಗಿದ್ರೆ ನಾನ್ ಸಬ್ ಕೊಡಿ. ಮೇಜರ್ ಒಕ್ಕಲಿಗಸ್, ನಾನು ಒಬ್ಬ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಇದ್ದೀನಿ, ನನ್ನ ಕೂಡ 2 ಸಾರಿ ಗೆಲ್ಸಿದ್ದಾರೆ. ಜಿಲ್ಲೆಯಲ್ಲಿ ಎಲ್ಲ ಒಕ್ಕಲಿಗ ಜನಾಂಗ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಸಿದ್ದರಾಮಯ್ಯನವರಿಗೆ ಬೇಸರ ಇದೆ. ಅದಕ್ಕೆ ನಿನ್ನೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಮೈಸೂರಿನಲ್ಲಿ MLC ರಾಜೇಂದ್ರ ರಾಜಣ್ಣ ಹೇಳಿಕೆ. ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಬೇಸರ ಇದೆ ಅಂತ ಹೇಳಿದ್ರು. ಮೊದಲ ಕಾಂಗ್ರೆಸ್ನ ನಾಯಕ ಹೇಳ್ತಾ ಇರೋದು ಸಿದ್ದರಾಮಯ್ಯನವರಿಗೆ ಬೇಸರ ಅಂತ ಎಲ್ರಿಗೂ ಗೊತ್ತಿರುವಂತದ್ದೇ. ಆದ್ರೆ ಬಹಿರಂಗವಾಗಿ ಹೇಳಿದ್ರು ರಾಜೇಂದ್ರ ರಾಜಣ್ಣ, ನನ್ನ ತಂದೆಗೆ ಸಚಿವ ಸ್ಥಾನ ಸಿಗುತ್ತೆ ಎಂಬ ಆಶಾಭಾವನೆ ಇತ್ತು. ಕಾಂಗ್ರೆಸ್ನಲ್ಲಿ ನೇರವಾಗಿ ಮಾತನಾಡಿದ್ರೆ ಯಾವ ಸ್ಥಾನ ಕೂಡ ಸಿಗಲ್ಲ. ಮೈಸೂರಿನಲ್ಲಿ MLC ರಾಜೇಂದ್ರ ರಾಜಣ್ಣ ಅವರ ಹೇಳಿಕೆ. ಸಚಿವ ಸ್ಥಾನ ಸಿಗದ ಹಿರಿಯ ಶಾಸಕರು ರಾಜೀನಾಮೆಯನ್ನ ನೀಡೋದು ಅವರ ವೈಯಕ್ತಿಕ ವಿಚಾರ. ಪಕ್ಷದ ವರಿಷ್ಠರು ಅವರ ಬಗ್ಗೆ ಗಮನ ಹರಿಸ್ತಾರೆ ಅಂತ ಹೇಳಿದ್ರು. MLC ರಾಜೇಂದ್ರ ರಾಜಣ್ಣ, KN ರಾಜಣ್ಣ ಅವರ ಪುತ್ರ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯನವರು ನಿನ್ನೆ ಯಾಕೆ ಬಂದಿಲ್ಲ ಅಂದ್ರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಅವರಿಗೆ ಅಸಮಾಧಾನ ಇತ್ತು, ಅದಕ್ಕೆ ಹೋಗಿಲ್ಲ. ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆಲ್ಲ ಚಾನ್ಸ್ ಕೊಡಲಾಗಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಇದೆ ಅಂತ ಹೇಳಿದ್ರು ಬಹಿರಂಗವಾಗಿ.